ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇದೀಗ ನಾನು ಹುರುಗಡ್ಲೆ ಚಟ್ನಿ ಪುಡಿ ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಹುರುಗಡ್ಲೆ ಅರ್ಧ ಕಪ್ಪು, ಕೊಬ್ಬರಿ ತುರಿ ಹತ್ರ ಅರ್ಧ ಕಪ್ಪು, ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು, ಹುಣಸೆ ಹಣ್ಣು 1 ಸಣ್ಣ ಲಿಂಬೆ ಹಣ್ಣಿನ ಗಾತ್ರ, ಕರಿಬೇವಿನ ಎಲೆ 30 ರಿಂದ 40 ರಷ್ಟು, ಬೆಲ್ಲ 1 ಸಣ್ಣ ಪೀಸು, ನೀವು ಬೇಕಾದ್ರೆ ಹಾಕೋಬಹುದು, ಬೇಡದಿದ್ರೆ ಸ್ಕಿಪ್ ಮಾಡಬಹುದು. ಉಪ್ಪು ಅರ್ಧ ಟೇಬಲ್ ಸ್ಪೂನ್ ನಷ್ಟು, ರುಚಿಗೆ ನೋಡ್ಕೊಂಡು ಹಾಕೊಳ್ಳಿ. ಕೊತ್ತಂಬರಿ ಬೀಜ 1 ಟೀ ಸ್ಪೂನ್ ನಷ್ಟು, ಜೀರಿಗೆ 1 ಟೀ ಸ್ಪೂನ್ ನಷ್ಟು. ಒಂದು ಬಾಣಲಿನ ಬಿಸಿಗಿಡಿ, ಅದಕ್ಕೆ ಈ ಕೊಬ್ಬರಿ ತುರಿನ ಹಾಕಿ ಚೆನ್ನಾಗಿ ಸಂಪಿಗೆ ಬಣ್ಣ ಬರುವವರೆಗೆ ಹುರಿಬೇಕು. ಈಗ ಕೊಬ್ಬರಿನ ನಾನು ಚೆನ್ನಾಗಿ ಗರಿ ಗರಿ ಆಗುವಷ್ಟು ಹುರ್ಕೊಂಡಿದ್ದೀನಿ. ಈಗ ಇದನ್ನ ಒಂದು ತಟ್ಟೆಗೆ ತೆಕ್ಕೊಳ್ಳೋಣ. ಬಾಣಲೆಗೆ ಜೀರಿಗೆ ಹಾಕಿ ಅದನ್ನ ಸ್ವಲ್ಪ ಡ್ರೈ ಆಗಿ ಫ್ರೈ ಮಾಡೋಣ. ಹೀಗೆ ಜೀರಿಗೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಿದ ತಕ್ಷಣ ಈ ಕೊತ್ತಂಬರಿ ಬೀಜನೂ ಹಾಕಿ ಅದನ್ನ ಒಂದು 30 ಸೆಕೆಂಡ್ ಹೀಗೆ ಹುರಿದಿ ಸಾಕು. ಈಗ ಇವೆರಡನ್ನು ಕೂಡ ಒಂದು ತಟ್ಟೆಗೆ ಅಥವಾ ಬೌಲ್ಗೆ ತೆಕ್ಕೊಳ್ಳೋಣ. ಹಾಗೆ ಅದೇ ಬಾಣಲೆಗೆ ಕರಿಬೇವು ಕೂಡ ಹಾಕಿ, ಕರಿಬೇವು ಕೂಡ ಗರಿ ಗರಿ ಆಗೋಷ್ಟು ಹುರಿಬೇಕಾಗತ್ತೆ. ಈಗ ಈ ಕರಿಬೇವು ಗರಿ ಗರಿ ಆಗೋಷ್ಟು ಹುರಿದಿದ್ದೀನಿ. ಈಗ ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿದ್ಮೇಲೆ ಈ ಕೊಬ್ಬರಿನೂ ಕೂಡ ಆ ಕರಿಬೇವಿನ ಜೊತೆನೆ ಹಾಕಿ ಇಟ್ಕೊಂಡಿರಿ. ಆ ಬಾಣಲೆ ಬಿಸಿಗೆ ಅದು ಸ್ವಲ್ಪ ಬಿಸಿ ಆಗಿರಲಿ. ಹುರುಗಡ್ಲೆನ ಒಂದು ಮಿಕ್ಸಿ ಜಾರಿಗೆ ಹಾಕಿ, ಹಾಗೆ ಈ ಕೊತ್ತಂಬರಿ ಬೀಜ ಜೀರಿಗೆನೂ ಹಾಕಿ ಸಣ್ಣಕ್ಕೆ ಪೌಡ್ರ್ ಮಾಡ್ಕೊಳ್ಳೋಣ. ಬೆಲ್ಲನ ಪುಡಿ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಬೆಲ್ಲ ಹತ್ರ ಅರ್ಧ ಟೇಬಲ್ ಸ್ಪೂನ್ ನಷ್ಟಿದೆ. ಉಪ್ಪು, ಖಾರದ ಪುಡಿ, ಹಾಗೆ ಹುಣಸೆ ಹಣ್ಣನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಈಗ ನಾನು ಸಣ್ಣಕ್ಕೆ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನ ಒಂದು ತಟ್ಟೆಗೆ ತೆಕ್ಕೊಳ್ಳೋಣ. ಈ ಕೊಬ್ಬರಿ ಕರಿಬೇವು ಕೂಡ ನೋಡಿ ಬೆಚ್ಚಗಾಗಿದೆ. ಈಗ ಇದನ್ನ ಮಿಕ್ಸಿಗೆ ಹಾಕಿ ಇದನ್ನ ಕೂಡ ಸಣ್ಣಕ್ಕೆ ಪುಡಿ ಮಾಡ್ಕೊಳ್ಳೋಣ. ಪುಡಿ ಆದಮೇಲೆ ಅದಕ್ಕೆ ಈ ಹುರುಗಡ್ಲೆ ಹಿಟ್ಟನ್ನು ಪುಡಿ ಮಾಡಿರ್ತಿರಲ್ಲ ಅದನ್ನು ಹಾಕಿ ಒಂದ್ಸಲ ಮತ್ತೆ ಮಿಕ್ಸಿನ ತಿರುಗಿಸ್ಬಿಡಿ. ಮಿಕ್ಸಿ ಜಾರ್ನಿಂದ ಪುಡಿನ ಒಂದು ಬೌಲ್ಗೆ ಅಥವಾ ತಟ್ಟೆಗೆ ತೆಕ್ಕೊಳ್ಳಿ. ಚಟ್ನಿ ಪುಡಿ ಈಗ ರೆಡಿಯಾಗಿದೆ. ನೀವು ಇದನ್ನ ತಣ್ಣಗಾದ್ಮೇಲೆ ನೀವು ಯಾವ್ದಾದ್ರು ಡಬ್ಬಕ್ಕೆ ಅಥವಾ ಬಾಟ್ಲಿಗೆ ತೆಕ್ಕೋಬೇಕು. ಬೇರೆ ಎಲ್ಲ ಚಟ್ನಿ ಪುಡಿಗಿಂತ ನಿಮಗೆ ಹುರುಗಡ್ಲೆ ಚಟ್ನಿ ಪುಡಿ ಮಾಡೋದಕ್ಕೆ ಕೂಡ ತುಂಬ ಸುಲಭ ಆಗಿರುತ್ತೆ. ನೀವು ಇದನ್ನು ಅನ್ನದ ಜೊತೆಗೆ ಹಾಗೆ ದೋಸೆ ಚಪಾತಿ ಕೂಡ ನೀವು ಹಾಕ್ಕೊಂಡು ತಿನ್ಬೋದು. ನೋಡಿದ್ರಲ್ವಾ ಹುರುಗಡ್ಲೆ ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಹುರುಗಡ್ಲೆ ಚಟ್ನಿ ಪುಡಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.